ದೇವರು ನನಗಿನ್ನೂ ಕೂಡ 77 ವರ್ಷ ಈಗ ನನಗೆ 77 ವರ್ಷದಲ್ಲಿ ನಾನು ಮಾಡುವಷ್ಟು ಕೆಲಸ ಹಗಲು ರಾತ್ರಿ ನಾನು ನೋಡಿಲ್ಲ ಬೇರೆಯವ್ರನ್ನ. ನನ್ನ ಕ್ಷೇತ್ರ 6 ಲಕ್ಷ ಇದೆ ಸರ್, ಸಂಸತ್ ಈಗಿನ ಪ್ರಕಾರ 2.5 ಕ್ಷೇತ್ರ ಆಯ್ತದೆ. ನಾನು ಒಬ್ಬನೇ ನಿಭಾಯಿಸ್ತಾ ಇದ್ದೀನಿ. ಸುತ್ತ ಯುಜಿಡಿ ಇಲ್ಲ, ರಸ್ತೆ ಇಲ್ಲ, ಮಾಡಿಲ್ಲ, ನೀರಿಲ್ಲ, ಎಲ್ಲ ದುಡ್ಡು ತಗೊಂಡು ಒಬ್ರು ಮಾಡಿ ಕಳಿಸ್ಬಿಟ್ಟು ದುಡ್ಡು ಹುಡ್ಕೊಂಡು ಹೊಂಟೋದ್ರು. ಈಗ ಪಾಪ ಮನೆಗಳು ಕಟ್ಕೊಂಡ್ಬಿಟ್ಟು ಬೋರ್ವೆಲ್ ಇದ್ದು ಬೇಸಿಗೆ ಬಂದಿದೆ, ನೀರಿಲ್ಲ, ಗೋಳು ಅಂತಾರೆ. ಅವೆಲ್ಲ ನನ್ನ ತಲೆಗೆ ಬಂದಿದೆ. ಅವ್ರಿಗೇನೋ ಒಂದ್ ಸಂಪಾದಿಸಿ ಅಷ್ಟೋ ಇಷ್ಟೋ ಮಾಡ್ಕೊಂಡು ಪಾಪ ಅವ್ರಿಗೂ ಕಷ್ಟ ಗೊತ್ತಿದೆ. ಕರೆಕ್ಟ್ ಸರ್. ಇನ್ಫ್ಯಾಕ್ಟ್ ನನಗೆ ನಿಮ್ಮ ಅಕ್ಕಪಕ್ಕ ಕ್ಷೇತ್ರದಲ್ಲಿದ್ದಂತಹ ಮಾಜಿ ಶಾಸಕರುಗಳು ಹೇಳ್ತಿದ್ರು, ಅಯ್ಯೋ ನಾವು ಬಿಜೆಪಿಯಲ್ಲಿದ್ರು ನಮಗಿಂತ ಅನುದಾನ ಜಾಸ್ತಿ ತಗೊಂಡು ಹೋಗ್ತಾ ಇದ್ದಿದ್ದು ಜಿ ಟಿ ದೇವೇಗೌಡರು, ಕ್ಷೇತ್ರ ಜನರಿಗೆ ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ಬಿಡ್ತಾನೆ ಇರ್ಲಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲೂ. ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಅವ್ರು ಹೇಳೋದ್ ಸತ್ಯ. ಅವ್ರ ಕಾಲದಲ್ಲೇ ನಾನು ಹೆಚ್ಚು ಅನುದಾನವನ್ನ ನಮ್ಮ ಕಾಲದಲ್ಲೂ ಮಾಡಿದ್ದು, ಕುಮಾರಸ್ವಾಮಿ ಅವ್ರ ಕಾಲದಲ್ಲೂ ಮಾಡಿದ್ದು, ರೇವಣ್ಣ ನಾವು ಬಿಟ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ತಗೊಂಡು ಬಿಟ್ರೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನೆನ್ನೆ ಹೇಳಿದೆ ನಾನು, ಒಂದೇ ಒಂದು ಟ್ರಾನ್ಸ್ಫರ್ಸ್ ಮಾಡಿಲ್ಲ 8 ವರ್ಷ, ವಿಶೇಷ ಅನುದಾನ ಪಡೆದಿಲ್ಲ 8 ವರ್ಷ. ನೆನ್ನೆ ಅಲ್ಲೇ ಹೇಳಿದ್ನಲ್ಲ, ನಮ್ದು ಪ್ರೀತಿ ಇಷ್ಟು ವರ್ಷ ಚಾಮುಂಡೇಶ್ವರಿ ಗೆಲ್ಸಿದ್ದು, ಇವತ್ತು ಮಾತಾಡ್ಸಕ್ ನಾನು ಬಂದಿದ್ದೀನಿ. ಅದು ಮನುಷ್ಯನ ಧರ್ಮ. ಆದ್ರೆ ಬೇರೆಯವ್ರು ತಿಳ್ಕೊಂಡಂಗೆ ವಿಶೇಷ ಅನುದಾನ ಪಡೆದಿಲ್ಲ 8 ವರ್ಷ, ಒಂದು ವರ್ಗಾವಣೆ ಮಾಡ್ಸಿಲ್ಲ ನಾನು MLA ಆಗಿ ಅಂತ ಹೇಳಿದೆ. ನೇರ ಟಿವಿ ಜನಕ್ಕೆ ಕೇಳಿದ್ದೀನಿ, ಹೇಳಿ ಯಾರು ಬಂದು ಈ ತರ ಯಾರು ಇರ್ತಾರೆ ಅಂತ.